ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನೋಡಿ, ತುಪ್ಪದ ದೀಪಗಳನ್ನು ದೇವರಿಗೆ ಬೆಳಗೋದ್ರಿಂದ ಯಾವೆಲ್ಲ ಶುಭ ಫಲವನ್ನು ನಾವು ಪಡಿಬೋದು ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವಾಗ ದೇವರ ಮುಂದೆ ಕುಳಿತು ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪಗಳನ್ನು ಹಚ್ಚಬೇಕು. ಮೊದಲನೇದಾಗಿ ಬಹಳಷ್ಟು ಜನ ನಿಂತ್ಕೊಂಡು ದೀಪವನ್ನು ಹಚ್ಚುವಂತಹ ಒಂದು ಅಭ್ಯಾಸವನ್ನು ಹೊಂದಿರ್ತಾರೆ. ಶಾಂತ ಚಿತ್ತದಿಂದ, ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವರ ಮುಂದೆ ಕುತ್ಕೊಂಡು ತುಪ್ಪವನ್ನು ಸಮರ್ಪಣೆ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ನೋಡಿ, ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವಾಗ ಬೆಣ್ಣೆಯನ್ನ ಕಾಯಿಸಿದಂತಹ ಒಂದು ತುಪ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಆ ಮನೆಯಲ್ಲಿ ಸರ್ವ ಅಭಿಷ್ಟಗಳು ಮತ್ತು ಅದೃಷ್ಟ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆ ಇರುತ್ತೆ. ಮತ್ತು ಅವರ ಒಂದು ಅಭಿಷ್ಟಗಳೆಲ್ಲವೂ ಕೂಡ ಶೀಘ್ರವಾಗಿ ಫಲಪ್ರಾಪ್ತಿಯಾಗುವಂಥದ್ದು ಮತ್ತು ಆ ಒಂದು ಮನೆಯಲ್ಲಿ ದೈವಭಕ್ತಿ ಜಾಸ್ತಿ ಆಗುವಂಥದ್ದು ಮನೆಯ ಒಂದು ಸದಸ್ಯರಿಗೆ ಮತ್ತು ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಎಂದೆಂದೂ ಕೂಡ ಆ ಮನೆಯಲ್ಲಿ ನೆಲೆಸಿರುತ್ತೆ. ನೋಡಿ, ಯಾರು ಭಕ್ತಿ ಮತ್ತು ಶ್ರದ್ಧೆಯಿಂದ ಅವರು ನೋಡಿ, ಅತ್ಯಂತ ಕೆಲವರನ್ನು ನೋಡಿರ್ಬೋದು, ದೇವರಿಗೆ ತುಪ್ಪ ಸ್ವಂತವಾಗಿ ಮಾಡ್ಕೊಳ್ತಾರೆ. ಬಹಳಷ್ಟು ಅವರು ಕ್ಲೀನಾಗಿ ಅವರು ಯಾವ ರೀತಿ ಬೇಕೋ ಆ ರೀತಿ ದೇವತೆಗೆ ಸಮರ್ಪಣೆ ಮಾಡೋದಕ್ಕೆ ಅಂತಾನೆ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಅವರೇ ಸ್ವತಃ ಒಂದು ತುಪ್ಪವನ್ನು ತಯಾರು ಮಾಡ್ಕೊಳ್ಳುವಂಥದ್ದು, ಬೆಣ್ಣೆಯನ್ನು ಕಾಯಿಸಿ ದೇವಿಗೆ ತುಪ್ಪವನ್ನು ಸಮರ್ಪಣೆ ಮಾಡೋದ್ರಿಂದ ಈ ರೀತಿ ಅಭಿಷ್ಟಗಳು ಪ್ರಾಪ್ತಿಯಾಗುತ್ತೆ. ಇನ್ನು ನೋಡಿ, ತುಪ್ಪದ ದೀಪಗಳನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಹಚ್ಚಿದ್ರೆ ಅತ್ಯಂತ ಶ್ರೇಯಸ್ಸು ಮತ್ತು ಶೀಘ್ರ ಫಲಕಾರಿ ಮತ್ತು ಶೀಘ್ರವಾಗಿ ಶುಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ತುಪ್ಪದ ದೀಪಗಳನ್ನು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಿದ್ರೆ ಅಂತಹ ಒಂದು ಮನೆಗಳಲ್ಲಿ ಶುಭ ಕಾರ್ಯಗಳೆಲ್ಲವೂ ಕೂಡ ನಿಧಾನ ಆಗುತ್ತೆ. ಆದ್ದರಿಂದ ಅದನ್ನು ನಿಷೇಧಿಸಬೇಕು. ಯಾವುದೇ ಕಾರಣಕ್ಕೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಬಾರದು ಅಥವಾ ಯಾವುದೇ ದೀಪಗಳನ್ನು ಕೂಡ ಹಚ್ಚಬಾರದು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ತುಪ್ಪದ ದೀಪಗಳನ್ನು ದೇವರ ಒಂದು ಮುಂಭಾಗದಲ್ಲಿ, ಅಂದರೆ ದೇವರನ್ನ ಪೂರ್ವಕ್ಕೆ ಕೂಡಿಸುವಂಥದ್ದು, ದೇವರ ಮುಂದೆ 2 ತುಪ್ಪದ ದೀಪಗಳನ್ನು ಬೆಳಗಿನ ಒಂದು ಸಮಯದಲ್ಲಿ ಹಚ್ಚೋದ್ರಿಂದ ಆ ಒಂದು ಮನೆಯಲ್ಲಿ ಅಷ್ಟೈಶ್ವರ್ಯ ಮತ್ತು ನವನಿಧಿಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರಸಮ್ಮತವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸುಬ್ರಹ್ಮಣ್ಯ ದೇವರು ಮತ್ತು ನಾಗ ದೇವತೆಗಳ ಮುಂದೆ ಮತ್ತು ನಾಗರ ಕಟ್ಟೆಗಳಲ್ಲಿ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಅವರಿಗೆ ಎಂದೆಂದಿಗೂ ಕೂಡ ಸರ್ಪದೋಷ ಆಗಿರ್ಬೋದು, ನಾಗದೋಷ ಆಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆಯಾಗಿ ನಾಗದೋಷ ಮತ್ತು ಸರ್ಪದೋಷಗಳ ಒಂದು ಸಮಸ್ಯೆಗಳು ನಿವಾರಣೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಯಾರಿಗೆಲ್ಲ ಒಂದು ಮಕ್ಕಳ ಒಂದು ವಿಚಾರದಲ್ಲಿ, ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ, ಅವರು ಕನಿಷ್ಠ ಒಂದು 21 ದಿನಗಳ ಕಾಲ ಗಣಪತಿಯ ಮುಂದೆ ತುಪ್ಪದ ಒಂದು ದೀಪಗಳನ್ನು ಹಚ್ಚುವಂತಹ ಒಂದು ಕಾರ್ಯವನ್ನು ಮಾಡಿ ಮತ್ತು ವಿದ್ಯೆಯ ಒಂದು ವಿಚಾರದಲ್ಲಿ ಗಣಪತಿಯ ಒಂದು ಆರಾಧನೆ ಮಾಡೋದ್ರಿಂದ 21 ದಿನಗಳ ಕಾಲ ನಿರಂತರವಾಗಿ ಅವರು ಗಣಪತಿಗೆ ತುಪ್ಪದ ದೀಪವನ್ನು ಸಮರ್ಪಣೆ ಮಾಡೋದ್ರಿಂದ ಶೀಘ್ರವಾಗಿ ಅಂತಹ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ಅವರಿಗೆ ಬುದ್ಧಿ ವಿಕಾಸನ ಆಗುವಂಥದ್ದು ಮತ್ತು ಅವರ ಒಂದು ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ವಿವಾಹ ವಿಚಾರಗಳಲ್ಲಿ ವಿಘ್ನಗಳನ್ನು ಅನುಭವಿಸ್ತಾ ಇರ್ತಾರೆ ಅನೇಕ ಜನ. ಅವರು ಕೂಡ ಗಣಪತಿಯ ಒಂದು ಆರಾಧನೆ ಮಾಡೋದ್ರಿಂದ ಈ 21 ದಿನಗಳ ಕಾಲ ತುಪ್ಪದ ದೀಪವನ್ನು ಗಣಪತಿಗೆ ಸಮರ್ಪಣೆ ಮಾಡಿ ನಿರಂತರವಾಗಿ ಅವರು ಗಣಪತಿಯ ಒಂದು ಸೇವೆ ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಕಾರ್ಯಗಳಲ್ಲಿ ಅವರಿಗೆ ಜಯಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ ಆಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಅವರಿಗೆ ನೆನೆದ ಕಾರ್ಯಗಳೆಲ್ಲವೂ ಕೂಡ ಶೀಘ್ರವಾಗಿ ಕೈಗೂಡುವಂಥದ್ದು ಮತ್ತು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶುಕ್ರದೋಷ ಅಥವಾ ಕುಜದೋಷ
ಏನಾದರೂ ಅವರ ಒಂದು ಜಾತಕ ರೀತಿ ಇದ್ದಂಥವ್ರಿಗೆ ನಿವಾರಣೆಯಾಗಿ ಬಹಳ ಬೇಗ ಅವರು ನೆನೆಸಿದಂತಹ ವಿವಾಹ ಕಾರ್ಯಗಳು ಅವ್ರಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ. ನೀವು ನೋಡಿ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟಂತಹ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ತುಪ್ಪದ ದೀಪವನ್ನ ಆ ಒಂದು ಕ್ಷೇತ್ರದ ದೇವತೆಗೆ ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಯಾತ್ರಾಫಲ ಸಿದ್ಧಿಯಾಗುತ್ತೆ. ಅದೇ ರೀತಿ ಆ ಒಂದು ಕ್ಷೇತ್ರದ ದೇವರ ಒಂದು ಅನುಗ್ರಹ ಬಹಳ ಅವರಿಗೆ ಅನುಕೂಲವಾಗಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ತಿಳ್ಕೊಬಹುದಾಗಿರುತ್ತೆ. ಇನ್ನು ನೋಡಿ, ಶ್ರೀಚಕ್ರದ ಮುಂದೆ ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಅಂಥವರ ಮನೆಯಲ್ಲಿ ದುಷ್ಟಶಕ್ತಿಗಳು ಮತ್ತು ಮಾಂತ್ರಿಕ ಶಕ್ತಿಗಳ ಒಂದು ಕಾಟ ಯಾವತ್ತಿಗೂ ಕೂಡ ಬರೋದಿಲ್ಲ. ಎಲ್ಲವೂ ಕೂಡ ದೂರ ಆಗಿ ಅವರಿಗೆ ಶಾಂತಿ ಮತ್ತು ನೆಮ್ಮದಿ, ಅದೇ ರೀತಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನು ಸಮರ್ಪಣೆ ಮಾಡೋದ್ರಿಂದ, ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಅವರಿಗೆ ಅವರ ಒಂದು ಕುಲದೈವದ ಒಂದು ರಕ್ಷಣೆ, ಅವರ ಇಡೀ ವರ್ಷ ಪೂರ್ತಿ ಅವರ ಕುಟುಂಬ ಸದಸ್ಯರಿಗೆ ಮತ್ತು ಯಜಮಾನರಿಗೆ ಕುಲದೇವರ ಮತ್ತು ಇಷ್ಟದೇವರ ಒಂದು ಅನುಗ್ರಹ ವರ್ಷಪೂರ್ತಿ ಪ್ರಾಪ್ತಿಯಾಗುತ್ತೆ. ಇನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನ ಸಾಯಂಕಾಲ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಅವ್ರಿಗಿರ್ತಕ್ಕಂಥ ಒಂದು ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ ಮತ್ತು ದಾರಿದ್ರ್ಯಗಳು ತೊಲಗಿ ಎಂದೆಂದೂ ಕೂಡ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಮತ್ತು ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ, ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರರಾಗಬಹುದು ಅನ್ನುವಂಥದ್ದು ತುಪ್ಪದ ದೀಪದ ಒಂದು ವಿಶೇಷವಾದಂತಹ ಒಂದು ಶುಭ ಫಲ. ಈ ರೀತಿ ತುಪ್ಪದ ದೀಪದ ಒಂದು ವಿಶೇಷತೆಯನ್ನ ನಾವು ಪಡ್ಕೊಳ್ಬಹುದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.